ಗವರ್ನರ್ ವರ್ಸಸ್ ಸರ್ಕಾರದ ನಡುವೆ ತಿಕ್ಕಾಟ ಶುರುವಾಗಿದೆ. ಬಯಲು ತಿದ್ದುಪಡಿ ವಿಧೇಯಕ ವಾಪಸ್ ಕಳಿಸಿದ ರಾಜ್ಯಪಾಲರು ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರದ ತಿದ್ದುಪಡಿ ವಿಧೇಯಕಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ವರ್ಸಸ್ ಸರ್ಕಾರ ಅನ್ನುವಂತಾಗಿದೆ. ರಾಜ್ಯಪಾಲರ ಅಂಕಿತಕ್ಕೆ ಕಳಿಸಲಾಗಿದ್ದಂತ ವಿಧೇಯಕವನ್ನ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ. ಸ್ಪಷ್ಟನೆಯನ್ನ ಕೇಳಿ ವಿಧೇಯಕವನ್ನ ವಾಪಸ್ ಕಳಿಸಿರುವಂತ ರಾಜ್ಯಪಾಲರು ವಿಧೇಯಕಕ್ಕೆ ಆಕ್ಷೇಪ ಎತ್ತಿದ್ದಂತ ಟೌನ್ ಹಾಲ್ ಅಸೋಸಿಯೇಷನ್ ಇದೀಗ ವಿಧೇಯಕಕ್ಕೆ ಒಪ್ಪಿಗೆ ನೀಡದಂತೆ ರಾಜ್ಯಪಾಲರಿಗೂ ಕೂಡ ಮನವಿ ಮಾಡಿದೆ. ಟೌನ್ ಹಾಲ್ ಅಸೋಸಿಯೇಷನ್ ಆಕ್ಷೇಪ ಪ್ರಸ್ತಾಪಿಸಿದ್ದಾರೆ ಗವರ್ನರ್. ವಿಧೇಯಕದಲ್ಲಿ 30 ಮೀಟರ್ ಬಫರ್ ಝೋನ್ ಅನ್ನು ನಿಗದಿ ಮಾಡಲಾಗಿದೆ. ಆದ್ರೆ ಸುಮಾರು 300 ಮೀಟರ್ ಬಫರ್ ಅವಶ್ಯಕತೆ ಇದೆ ಅಂತ ರಾಜ್ಯಪಾಲರು ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ನೀವು ತಜ್ಞರ ಅಭಿಪ್ರಾಯವನ್ನ ಪಡ್ಕೊಂಡು 30 ಮೀಟರ್ ಬಫರ್ ಝೋನ್ ಅನ್ನ 300 ಮೀಟರ್ಗೆ ಏರಿಸಿ ಅಂತ ರಾಜ್ಯ ಸರ್ಕಾರಕ್ಕೆ ಗವರ್ನರ್ ಹೇಳಿರೋದು. ತಜ್ಞರ ಸಮಿತಿ ಜೊತೆ ಸಮಾಲೋಚನೆ ನಡೆಸಿಲ್ಲ ಸರ್ಕಾರ. ಬಫರ್ ಝೋನ್ ಕಡಿಮೆ ಮಾಡದೆ ಹೆಚ್ಚಳ ಮಾಡಬೇಕು, ಸರಿಯಾದ ಸ್ಪಷ್ಟೀಕರಣಗಳೊಂದಿಗೆ ಮರು ಸಲ್ಲಿಕೆ ಮಾಡಿ ಅಂತ ಸರ್ಕಾರಕ್ಕೆ ಸ್ಪಷ್ಟನೆ ಕೇಳಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ರಾಜ್ಯ ಸರ್ಕಾರ ವರ್ಸಸ್ ಗವರ್ನರ್ ಅನ್ನುವಂಥದ್ದು ಈ ಹಿಂದೆ ಕೂಡ ನೋಡಿದ್ವಿ ನಾವು. ಈ ಹಿಂದೆ ಕೂಡ ವಿಧೇಯಕಕ್ಕೆ ಸಂಬಂಧಪಟ್ಟಂತೆನೆ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವೆ ತಿಕ್ಕಾಟ ನಡೆದಿತ್ತು. ಈಗ ಮತ್ತೆ ಅದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯಪಾಲರು ವರ್ಸಸ್ ರಾಜ್ಯ ಸರ್ಕಾರ ಅನ್ನುವಂತಾಗಿದೆ. ಸೊ ಈಗ ರಾಜ್ಯಪಾಲರು ಏನ್ ಹೇಳ್ತಾ ಇದ್ದಾರೆ, ಸರ್ಕಾರ ಏನ್ ಹೇಳ್ತಾ ಇದೆ? ನಾನು ಬಹಳ ಪ್ರಮುಖವಾಗಿ ಕರ್ನಾಟಕ ಕೆರೆ ಸಂರಕ್ಷಣೆ ಮತ್ತು ಅಭಿವೃದ್ಧಿ ಪ್ರಾಧಿಕಾರ ತಿದ್ದುಪಡಿಯನ್ನ ಸರ್ಕಾರ ಮಾಡಿತ್ತು. ಇದು ತಿದ್ದುಪಡಿ ಮಾಡಲಿಕ್ಕೆ ಮುಂದಾದಾಗಲೂ ಕೂಡ ವಿಧಾನಸಭೆ ಮತ್ತು ವಿಧಾನ ಪರಿಷತ್ತಿನಲ್ಲೂ ಕೂಡ ವಿಪಕ್ಷವಾಗಿರುವಂತಹ ಬಿಜೆಪಿ ಜೆಡಿಎಸ್ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ರು. ಆ ವಿರೋಧದ ನಡುವೆಯೂ ಕೂಡ ಬಿಲ್ ಪಾಸ್ ಆಗಿ ಗವರ್ನರ್ ಅಂಕಿತಕ್ಕೆ ಕಳಿಸ್ಕೊಡ್ಲಾಗಿತ್ತು. ಆದ್ರೆ ಗವರ್ನರ್ ಅಂಕಿತಕ್ಕೆ ಹೋದಂತ ಸಂದರ್ಭದಲ್ಲಿ ಒಂದಷ್ಟು ಸಂಘಟನೆಗಳು ರಾಜ್ಯಪಾಲರಿಗೂ ಕೂಡ ದೂರನ್ನ ಕೊಟ್ಟಿದ್ವು. ಅದರಲ್ಲಿ ಬಹಳ ಪ್ರಮುಖವಾಗಿ ಬೆಂಗಳೂರು ಟೌನ್ ಹಾಲ್ ಅಸೋಸಿಯೇಷನ್ ಅವರು ಗವರ್ನರ್ನ ಭೇಟಿಯಾಗಿ ಒಂದು ದೂರನ್ನ ಕೊಟ್ಟಿದ್ರು. ಅಂದ್ರೆ ಕೆರೆ ಸುತ್ತ ಇರ್ತಕ್ಕಂಥ ಬಫರ್ ಝೋನ್ ಅನ್ನ ಕಡಿಮೆ ಮಾಡೋದ್ರಿಂದ ಅಲ್ಲಿ ಇನ್ನೊಂದಷ್ಟು ಕಟ್ಟಡಗಳು ಬೆಳೆಯುತ್ತೆ. ಇದು ರಿಯಲ್ ಎಸ್ಟೇಟ್ಗೆ ಮಾಫಿಯಾಗಿ ಮಾರ್ಪಾಡಾಗತ್ತೆ. ಅದಕ್ಕೆ ಅವಕಾಶವನ್ನ ಕೊಡಬಾರ್ದು. ಕೆರೆ ಸುತ್ತಮುತ್ತ ಇರ್ತಕ್ಕಂತಹ ಪರಿಸರ ಸಮತೋಲನ ಇರಬೇಕು ಅಂದ್ರೆ ಯಾವಾಗ್ಲೂ ಬಫರ್ ಝೋನ್ಗಳನ್ನ ಹೆಚ್ಚಳ ಮಾಡ್ಬೇಕು ವಿನಃ ಅದನ್ನ ಕಡಿಮೆ ಮಾಡಬಾರ್ದು ಅನ್ನುವಂತಹ ಆಕ್ಷೇಪಣೆಯನ್ನ ಸಲ್ಲಿಸಿದ್ರು. ಸರ್ಕಾರ ಮಾಡ್ಲಿಕ್ಕೆ ಹೊರಟಿದ್ದು ಕೆರೆಗಳ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಬಫರ್ ಝೋನ್ ಅನ್ನ ಮಾಡುವಂತ ತೀರ್ಮಾನವನ್ನ ಅಂದ್ರೆ ಆ ತಿದ್ದುಪಡಿಯಲ್ಲಿ ತರಲಾಗಿತ್ತು. ಅಂದ್ರೆ 5 ಗುಂಟೆ ತನಕ ಇದ್ರೆ ಬರೀ ಅಂದ್ರೆ ಬಫರ್ ಝೋನೇ ಇಲ್ಲದೆ ಇರ್ತಕ್ಕಂಥದ್ದು. 5 ಗುಂಟೆಯಿಂದ 1 ಎಕರೆ ತನಕ ಕೆರೆ ಇದ್ರೆ ಕೇವಲ 3 ಮೀಟರ್ ಮಾತ್ರ ಬಫರ್ ಝೋನ್ ಇಡಬೇಕು. 1 ರಿಂದ 10 ಎಕರೆ ತನಕ ಇದ್ರೆ 6 ಮೀಟರ್ ಇಡಬೇಕು. 10 ರಿಂದ 25 ಎಕರೆ ಇದ್ರೆ 12 ಮೀಟರ್ ಇಡಬೇಕು. ಈ ತರ 6 ಹಂತಗಳಲ್ಲಿ ಕೆರೆಗಳ ವಿಸ್ತೀರ್ಣಕ್ಕೆ ಅನುಗುಣವಾಗಿ ಬಫರ್ ಝೋನ್ ಅನ್ನ ನಿಗದಿ ಮಾಡಿದ್ರು. ಆದ್ರೆ ಇದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ಗವರ್ನರ್ ಈಗ ಸರ್ಕಾರಕ್ಕೆ ಚಾಟಿ ಬೀಸಿದ್ದಾರೆ ಮತ್ತು ಆ ವಿಧೇಯಕಕ್ಕೆ ಒಂದಷ್ಟು ಸ್ಪಷ್ಟನೆಗಳನ್ನ ಕೇಳಿ ವಾಪಸ್ ಕಳಿಸಿದ್ದಾರೆ. ಗವರ್ನರ್ ತುಂಬಾ ಹರ್ಷಾಗಿ ಬರೆದಿದ್ದಾರೆ. ಅಂದ್ರೆ ನೀವು ತಜ್ಞರ ಅಭಿಪ್ರಾಯಗಳನ್ನೇ ಪಡೆದಂತೆ ಕಾಣಿಸ್ತಾ ಇಲ್ಲ. ಯಾಕಂದ್ರೆ 30 ಮೀಟರ್ ಇರ್ಬೇಕು ಅನ್ನುವಂಥದ್ದೇ ಈಗಿರ್ತಕ್ಕಂಥದ್ದೇನು ಎಲ್ಲಾ ಕೆರೆಗಳ ಬಫರ್ ಝೋನ್ 30 ಮೀಟರ್ ಇರ್ಬೇಕು ಅಂತ. ಆ 30 ಮೀಟರ್ ಸಾಕಾಗಲ್ಲ ಅನ್ನುವಂತ ಪರಿಸ್ಥಿತಿ ಇರುವಾಗ ಅದನ್ನ ಕಡಿಮೆ ಮಾಡ್ಲಿಕ್ಕೆ ಹೊರಟಿರೋದನ್ನ ಗಮನಿಸಿದ್ರೆ ನೀವು ಸರಿಯಾದ ತಜ್ಞರ ಅಭಿಪ್ರಾಯವನ್ನ ಪಡೆದಂತೆ ಕಾಣಿಸ್ತಾ ಇಲ್ಲ ಅನ್ನುವಂತಹ ಆರೋಪವನ್ನ ಮಾಡಿದ್ದಾರೆ. ಜೊತೆಗೆ ಪರಿಸರ ವ್ಯವಸ್ಥೆ ಒಂದು ಸಮತೋಲನವಾಗಿ ಇರಬೇಕು ಅಂದ್ರೆ ಹತ್ತತ್ರ ಕೆರೆಯಿಂದ 300 ಮೀಟರ್ ಅಷ್ಟು ದೂರ ಬಫರ್ ಝೋನ್ ಅನ್ನ ಇಡಬೇಕಾಗುತ್ತೆ. ಈಗ 30 ಮೀಟರ್ ಇರೋದೇ ಸಾಕಾಗ್ತಾ ಇಲ್ಲ. ಅದರಲ್ಲೂ ಕಡಿಮೆ ಮಾಡಕ್ ಹೊರಟಿರ್ತಕ್ಕಂಥದ್ದು ಸರಿಯಾದ ಕ್ರಮ ಅಲ್ಲ ಅಂತ ಹೇಳಿ ವಿಧೇಯಕಕ್ಕೆ ಸಹಿ ಹಾಕದೆ ವಾಪಸ್ ಕಳಿಸಿದ್ದಾರೆ. ಹೀಗಾಗಿ ರಾಜ್ಯ ಸರ್ಕಾರ ಗವರ್ನರ್ ಅವರ ಈ ಆಕ್ಷೇಪಣೆಗಳಿಗೆ ಮತ್ತು ಟೌನ್ ಹಾಲ್ ಅಸೋಸಿಯೇಷನ್ ಬೆಂಗಳೂರು ಟೌನ್ ಹಾಲ್ ಅಸೋಸಿಯೇಷನ್ ಎತ್ತಿರುವಂತಹ ಆಕ್ಷೇಪಗಳಿಗೆ ಏನು ಉತ್ತರ ಬರೆದು ವಾಪಸ್ ಕಳಿಸ್ತಾರ ಗೊತ್ತಿಲ್ಲ. ಯಾಕಂದ್ರೆ ಇದು ತೀವ್ರ ಸಾರ್ವಜನಿಕ ವಲಯದಲ್ಲಿರ್ಬೋದು, ಪರಿಸರವಾದಿಗಳಲ್ಲಿರ್ಬೋದು ಸಾಕಷ್ಟು ತೀವ್ರ ಚರ್ಚೆಗೆ ಗ್ರಾಸ ಆಗಿತ್ತು. ಪರಿಸರವಾದಿಗಳು ಈ ಸರ್ಕಾರದ ತೀರ್ಮಾನದ ವಿರುದ್ಧ ಆಕ್ರೋಶಗೊಂಡಿದ್ರು. ಒಂದ್ ವೇಳೆ ಇದು ಅಂಗೀಕಾರಗೊಂಡ್ರೆ ಇದನ್ನ ಕೋರ್ಟ್ ನಲ್ಲೂ ಕೂಡ ಪ್ರಶ್ನೆ ಮಾಡುವಂತ ತಯಾರಿಗಳು ಕೂಡ ಪರಿಸರವಾದಿಗಳು ಮಾಡ್ಕೊಂಡಿದ್ರು. ಆದ್ರೆ ಈಗ ರಾಜ್ಯಪಾಲರೇ ಅದಕ್ಕೆ ಅಡ್ಡಿ ಹಾಕ್ದಂಗೆ ಇದೆ. ಒಂದು ಜಿನ್ಯೂನ್ ಕಾರಣಕ್ಕಾಗಿ ರಾಜ್ಯಪಾಲರು ಇದನ್ನ ಸರ್ಕಾರಕ್ಕೆ ವಾಪಸ್ ಕಳಿಸಿದ್ದಾರೆ. ಜೊತೆಗೆ ಸರ್ಕಾರ ಇದಕ್ಕೆ ಯಾವ ಸ್ಪಷ್ಟನೆಯನ್ನ ಬರೀತಾರೆ ಮತ್ತು ಸರ್ಕಾರ ತೆಗೆದುಕೊಳ್ಳೋಕೆ ಹೊರಟಿರುವಂತ ಈ ತಿದ್ದುಪಡಿಗೆ ಅವರ ಸಮರ್ಥನೆ ಏನು ಅನ್ನೋದ್ರ ಬಗ್ಗೆ ಈಗ ಬಹಳ ಕುತೂಹಲ ಮೂಡಿಸಿದೆ. ಒಟ್ಟಲ್ಲಿ ಹಲವು ವಿಧೇಯಕಗಳ ವಿಚಾರದಲ್ಲಿ ರಾಜ್ಯಪಾಲರು ಮತ್ತು ರಾಜ್ಯ ಸರ್ಕಾರದ ನಡುವೆ
ತಿಕ್ಕಾಟಗಳು ನಡೀತಾನೆ ಇದೆ. ಅದರ ಮುಂದುವರಿದ ಭಾಗವಾಗಿ ಈಗ ಕೆರೆ ಸಂರಕ್ಷಣೆ ಪ್ರಾಧಿಕಾರ ತಿದ್ದುಪಡಿ ವಿಧೇಯಕಕ್ಕೂ ಕೂಡ ರಾಜ್ಯಪಾಲರು ಸಹಿ ಹಾಕದೆ ವಾಪಸ್ ಕಳಿಸಿರೋದು ನೋಡಿದ್ರೆ ಇನ್ನೊಂದು ಹಂತದ ತಿಕ್ಕಾಟ ಶುರುವಾದಂಗಿದೆ. ನಯನ. ಓಕೆ ಮಾರುತೇಶ್, ಈಗ ರಾಜ್ಯಪಾಲರೇನೋ ಹೇಳಿದ್ದಾರೆ 30 ಮೀಟರ್ ಇರೋದನ್ನ 300 ಮೀಟರ್ ಮಾಡಿ ಅಂತ. ರಾಜ್ಯ ಸರ್ಕಾರ ಈ ನಿರ್ಧಾರವನ್ನ ಗಣನೆಗೆ ತೆಗೆದುಕೊಳ್ಳುವಂತ ಸಾಧ್ಯತೆ ಏನಾದ್ರೂ ಇದೆಯಾ? ಈಗಾಗಲೇ ಕೆರೆಗಳ ಸುತ್ತಮುತ್ತ ಇರತಕ್ಕಂತ ಬಫರ್ ಝೋನ್ ಕೇವಲ 30 ಮೀಟರ್ ಮಾತ್ರ. ಅಂದ್ರೆ ಗವರ್ನರ್ ಕಾಳಜಿ ಮತ್ತು ಅವರ ಸ್ಪಷ್ಟನೆಯಲ್ಲಿ ಇರ್ತಕ್ಕಂತ ಅಂಶಗಳನ್ನ ಗಮನಿಸಿದ್ರೆ ನೀವು ಕೆರೆಯಲ್ಲಿ ಸುತ್ತಮುತ್ತ ಇರತಕ್ಕಂತ ಬಫರ್ ಝೋನ್ ಗಳನ್ನ ಯಾವತ್ತೂ ಹೆಚ್ಚಳ ಮಾಡಬೇಕು, ಅದನ್ನ ಕಡಿಮೆ ಮಾಡಬಾರ್ದು ಅನ್ನುವಂತ ಉದ್ದೇಶ. ಹಾಗಾಗಿ ತಜ್ಞರ ಅಭಿಪ್ರಾಯದ ಪ್ರಕಾರ ಅಂದ್ರೆ ಎಕ್ಸ್ಪರ್ಟ್ ಗಳು ಹೇಳೋ ಪ್ರಕಾರ 30 ಮೀಟರ್ ಇರ್ತಕ್ಕಂತ ಬಫರ್ ಝೋನ್ ಕೂಡ ಸಾಕಾಗಲ್ಲ. ಹಾಗಾಗಿ ನೀವು ಪರಿಸರದ ಸಮತೋಲನ ಇಟ್ಕೊಳ್ಬೇಕು ಅಂದ್ರೆ ಅದನ್ನ 300 ಮೀಟರ್ಗೆ ಏರಿಸಬೇಕಾದಂತ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನ ಬರೆದಿದ್ದಾರೆ. ಅಂದ್ರೆ ಈ ತಿದ್ದುಪಡಿ ವಿಧೇಯಕನ ನಾನು ಯಾಕೆ ಒಪ್ತಾ ಇಲ್ಲ ಮತ್ತು ಈ ತಿದ್ದುಪಡಿ ವಿಧೇಯಕದಲ್ಲಿ ಇರ್ತಕ್ಕಂಥ ಅಂಶಗಳ ಹಿನ್ನೆಲೆಯಲ್ಲಿ ಹೇಳೋದಾದ್ರೆ 300 ಮೀಟರ್ ತನಕ ನೀವು ಇದನ್ನ ಹೆಚ್ಚಳ ಮಾಡಬೇಕು. ಆ ರೀತಿ ಇದ್ದಂತ ಸಂದರ್ಭದಲ್ಲೂ ಕೂಡ ನೀವು ಇರೋ 30 ಮೀಟರ್ನು ಕಡಿಮೆ ಮಾಡ್ಲಿಕ್ಕೆ ಹೋದ್ರೆ ಇದು ಎಷ್ಟರ ಮಟ್ಟಿಗೆ ಸರಿ ಅನ್ನುವ ರೀತಿಯಲ್ಲಿ ಗವರ್ನರ್ ಅವರ ಅಭಿಪ್ರಾಯ ಇದೆ. ಈಗ ಬಫರ್ ಝೋನ್ ಅನ್ನ ಹೆಚ್ಚಳ ಮಾಡ್ಬೇಕು ಅನ್ನುವಂತಹ ಒತ್ತಡ ಪರಿಸರವಾದಿಗಳಿಂದ ಇರಬಹುದು, ಆಸಕ್ತಿ ಸಾಕಷ್ಟು ವರ್ಷಗಳಿಂದ ಒತ್ತಡ ಇದೆ. ಕಾಲಕಾಲಕ್ಕೆ ಈ ಬಫರ್ ಝೋನ್ಗಳು ಕಡಿಮೆ ಆಗಿರುವ ಕಾರಣಕ್ಕಾಗಿ ಕೆರೆಗಳು ಮುಚ್ಚಿ ಹೋಗ್ತಾ ಇದಾವೆ, ಕಟ್ಟಡಗಳು ಮೇಲೆದ್ದುತ್ತಾ ಇದೆ. ಪರಿಸರದ ಸಮತೋಲನ ಕೂಡ ಬಂದ್ರೆ ಕೆರೆಗೆ ಹೋಗೋ ಬದಲು ರಸ್ತೆಗಳಲ್ಲಿ ನೀರು ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ ನಯನ. ಹಾಗಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಗವರ್ನರ್ ತೀವ್ರ ಆಕ್ಷೇಪಗಳನ್ನು ವ್ಯಕ್ತಪಡಿಸಿ ಸರ್ಕಾರಕ್ಕೆ ಬಿಲ್ ಅನ್ನ ವಾಪಸ್ ಕಳಿಸಿದ್ದಾರೆ. ಥ್ಯಾಂಕ್ ಯು ಮಾರುತೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.